ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಈ ತೋಟದಲ್ಲಿ ಕಳೆಗಿಡದ ಮಧ್ಯದಲ್ಲೆಲ್ಲ ಈ ರೀತಿ ಒಂದು ಮುಳ್ಳು ಗಿಡ ಇರೋದನ್ನ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಇರೋರು ಇದನ್ನ ನೋಡೇ ಇರ್ತಾರೆ, ಆದರೆ ಸಿಟಿಲಿ ಇರೋರೆಲ್ಲ ಅಷ್ಟಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಇದು ನೋಡೋದಕ್ಕೆ ಸೇಮ್ ಹಸಿರು ಬಟಾಣಿ ತರ ಇರುವಂತಹ ಇದು ಗೊಂಚು ಗೊಂಚಲಾಗಿ ಈ ರೀತಿ ಕಾಯಿ ಬಿಟ್ಕೊಂಡಿರ್ತದೆ, ನೋಡ್ತಾ ಇರ್ಬೋದು ನೀವು. ಈ ಗಿಡ ನೋಡೋದಕ್ಕೆ ಸೇಮ್ ಬದನೆ ಗಿಡದ ತರನೇ ಇರ್ತದೆ, ಸ್ವಲ್ಪನೂ ಡಿಫ್ರೆನ್ಸ್ ಇರೋದಿಲ್ಲ. ನಾವಿದನ್ನ ಗುಳ್ಳು ಬದನೆಕಾಯಿ ಅಂತ ಕರಿತೀವಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಗೊಂಚು ಗೊಂಚಲಾಗಿ ಇರ್ತದೆ. ಒಂದು ಸ್ವಲ್ಪ ಸಿಕ್ಕಿತ್ತು. ಇದಕ್ಕೆ ಕುದನೆ, ಸುಂಡೆಕಾಯಿ, ಅದೇ ರೀತಿ ಗಜ ಬದನೆಕಾಯಿ, ಕಾಡು ಬದನೆಕಾಯಿ, ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆಯೋರು ಕೂಡ ಉಂಟು. ನೋಡಿ, ನಾವು ಈ ರೀತಿ ಇದನ್ನ ತೊಟ್ಟೆಲ್ಲ ಬಿಡಿಸ್ಕೋಬೇಕು. ಒಂದಿಷ್ಟು ಸಿಕ್ಕಿತ್ತು, ಹಾಗಾಗಿ ಇದರಿಂದ ನಾನು ಒಂದು ಪಲ್ಯದ ರೆಸಿಪಿ ಮಾಡಿ ತೋರಿಸೋಣ ಅಂದ್ಕೊಂಡು ಇದನ್ನು ತಗೊಂಡು ಬಂದೆ. ಈ ರೀತಿ ಇದನ್ನ ಪಲ್ಯ ಮಾಡೋದಕ್ಕಾಗಲಿ ಅದಕ್ಕಾಗಲಿ ತೀರಾ ಬೆಳೆದಿರಬಾರ್ದು, ಇದು ಎಳೆದಿರುವುದನ್ನೇ ತಗೊಂಡು ಬಂದಿರಬೇಕು. ನೋಡಿ, ನಾನೊಂದಿಷ್ಟು ಸಿಕ್ಕಿತ್ತಲ್ವ, ಇದನ್ನೆಲ್ಲ ತೊಟ್ಟು ಬೇಡಿಸಿ ಇಟ್ಕೊಂಡಿದ್ದೇನೆ. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀರಿಗೆ ಸೇರಿಸ್ಕೋಬೇಕು. ಸೇಮ್ ಯಾಕಂತಂದರೆ ಬದನೆಕಾಯಿನೆಲ್ಲ ನಾವು ಕಟ್ ಮಾಡಿದವಾಗ ಯಾವ ರೀತಿ ನೀರಿಗೆ ಸೇರಿಸ್ಕೋಬೇಕು, ಹಾಗೆ ಇದನ್ನು ಕೂಡ ಕಟ್ ಮಾಡಿಬಿಟ್ಟು ನೀರಿಗೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಕಪ್ಪಾಗಿ ಹೋಗ್ತದೆ. ಇವಾಗ ಇದನ್ನು ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಸ್ವಲ್ಪ ಸಾಸಿವೆ, ಅದೇ ರೀತಿ ಒಂದು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಹುರ್ಕೊಳ್ಳಿ. ಇದ್ರ ಗಿಡ ನೋಡೋದಕ್ಕೆ ಸೇಮ್ ಬದನೆ ಗಿಡದ ಥರನೇ ಇರ್ತದೆ, ಹಾಗಾಗಿ ಇದಕ್ಕೆ ಗುಳ್ಳು ಬದನೆಕಾಯಿ ಅಂತ ಕರೆಯೋದು. ಇದಕ್ಕೊಂದು ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಬದನೆಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಇದನ್ನು ಕೆಲವೊಬ್ರು ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ, ಆದರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಿದು. ಒಂದು ಸಲ ಆದ್ರೂ ಇದನ್ನು ಟ್ರೈ ಮಾಡಿ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಗುಳ್ಳು ಬದನೆಕಾಯನ್ನು ಸೇರಿಸ್ಕೊಂಡ್ಬಿಟ್ಟು ಪುನಃ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಕಹಿ ಅಂಶ ಇರೋದ್ರಿಂದ. ಅದೇ ರೀತಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಇದಕ್ಕೆ ಸಾಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಪುನಃ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಚಟ್ನಿ ಮಾಡೋರು, ಸಾಂಬಾರು, ಬೇರೆ ಬೇರೆ ವೆರೈಟಿ ರೆಸಿಪಿಗಳನ್ನು ಮಾಡ್ಕೋಬೋದು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೇನೆ. ಇದು ನೀರನ್ನು ಸೇರಿಸ್ಕೊಂಡೇ ಬೇಯಿಸ್ಬೇಕಂತಿಲ್ಲ, ಒಂದು ಸ್ವಲ್ಪ ಬೇಗ ಆಗಲಿ ಅಂತಬಿಟ್ಟು ನಾನು ನೀರನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ತೆಂಗಿನಕಾಯಿಯಲ್ಲಿ ಒಂದು ಅರ್ಧ ಕಡಿ ತೆಂಗಿನಕಾಯಿಯನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ನಾನು ಮಸಾಲ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೊಂಡು ಈ ಮಸಾಲೆಗಷ್ಟೇ ಸಾಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೀರು ಸೇರಿಸ್ದೇನೆ ಈ ರೀತಿ ರುಬ್ಕೋಬೇಕು. ಈ ಮಸಾಲ ಪೌಡರ್ ರೆಸಿಪಿನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೋಡಿಲ್ಲ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನೋಡ್ಕೊಳ್ಳಿ. ಇವಾಗ ನಾವು ಬದನೆಕಾಯಿನ ಬೇಯೋದಕ್ಕೆ ಇಟ್ಟಿದ್ವಲ್ಲ, ಅದು ನೋಡಿ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಬೆಂದಿದೆ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬೇಗ ಬೆಂದೋಗ್ತದೆ ಈ ಬದನೆಕಾಯಿ, ಆದರೆ ಎಳೆಯದಾದರೆ ತುಂಬ ಒಳ್ಳೆಯದು ಬೆಳೆದಿದ್ದಕ್ಕಿಂತ. ಇವಾಗ ನಾವು ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಪುನಃ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೀಗ ಸೇರಿಸಿರುವಂತಹ ಮಸಾಲೆನೂ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಹಾಗಾಗಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈ ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಒಂದು ಪಲ್ಯ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಅದೇ ರೀತಿ ನೀರು ದೋಸೆಗೆ, ಚಪಾತಿಗೆ, ಪೂರಿಗೆ ಯಾವುದ್ರ ಜೊತೆಗೆ ತಿಂದ್ರೂ ಕೂಡ ಅಷ್ಟು ಚೆನ್ನಾಗಿರ್ತದೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನಿಮಗೆಲ್ಲಾದ್ರೂ ಈ ಗುಳ್ಳು ಬದನೆಕಾಯಿ ಸಿಕ್ಕಿದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಅದೇ ರೀತಿ ನಿಮ್ಮ ಕಡೆ ಈ ಬದನೆಕಾಯಿಗೆ ಯಾವ ಹೆಸರಿನ ಕರೀತಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ. ಕುದನೆ, ಅದೇ ರೀತಿ ಸುಂಡೆಕಾಯಿ, ಬದನೆಕಾಯಿ, ಗಜ ಬದನೆಕಾಯಿ, ಕಾಡು ಬದನೆಕಾಯಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದುಂಟು. ಎಲ್ಲಾದರೂ ಒಮ್ಮೆ ಈ ಬದನೆಕಾಯಿ ಸಿಕ್ಕಿದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಡಯಾಬಿಟಿಸ್ ಇರುವವರಿಗೂ ಕೂಡ ಈ ಬದನೆಕಾಯಿ ತುಂಬ ಒಳ್ಳೆಯದಂತೆ, ಹಾಗಾಗಿ ಒಮ್ಮೆ ಎಲ್ಲಾದರೂ ಇದು ಸಿಕ್ಕಿದರೆ ಖಂಡಿತ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.